ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಲಿದ್ದೀನಿ. ಮುಂಬೈಲಿ ಹಾಕಿದ್ದೀನಿಪ್ಪ ಅಂದರೆ ಇಲ್ಲೊಂದು ಸಣ್ಣ ಫಂಕ್ಷನ್ ಇತ್ತು. ಆ ಫಂಕ್ಷನ್ ಮುಗಿಸ್ಕೊಳ್ಳೋಣ ಅಂತ ಮುಂಬೈಗೆ ಬಂದಿದ್ದೆ. ಮುಂಬೈಗೆ ಯಾವ ಟ್ರೈನಲ್ಲಿ ಬಂದಿದ್ದೆ ಅಂದರೆ ಹುಬ್ಬಳ್ಳಿ ದಾದರ್ ಎಕ್ಸ್ಪ್ರೆಸ್ಸಲ್ಲಿ ದಾದರಿಗೆ ಬಂದು ದಾದರಿಂದ ಮಟ್ಟುಂಗದಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು CSMTಗೆ ಬಂದೆ. CSMTಯಿಂದ ನಾನು ಹೋಗ್ತಾ ಇದ್ದೀನಿ ತಿಲಕ್ ನಗರ್ಗೆ. ಏನಕ್ಕೆ ಅಂದರೆ ನಮ್ಮ ನೆಕ್ಸ್ಟ್ ಟ್ರೈನ್ ಅಂದರೆ ಇಲ್ಲಿಂದ ಜರ್ನಿ ಇರೋದು ಮುಂಬೈ LT ಟ್ರೈನ್ ಅಂದರೆ ಲೋಕಮಾನ್ಯ ತಿಲಕ್ಕಿಂದ ನನ್ನ ನೆಕ್ಸ್ಟ್ ಟ್ರೈನ್ ಜರ್ನಿ ಇರೋದು. ಅದಕ್ಕೆ ಇಲ್ಲಿಂದ ಟ್ರೈನು LTT ಟ್ರೈನ್ ಇಲ್ಲ, ತಿಲಕ್ ನಗರ್ಗೆ ಹೋಗಿ ತಿಲಕ್ ನಗರಿಂದ ಚೇಂಜ್ ಮಾಡಬೇಕು. ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. 1.5 ಕಿಲೋಮೀಟರ್ ಆಗುತ್ತೆ. ಗೂಗಲ್ ಮ್ಯಾಪಲ್ಲಿ ನೋಡಿದ್ದೆ ಹೆಂಗಿರುತ್ತೆ ಅಂತ ಜರ್ನಿ ನೋಡೋಣ. ಈಗ ಮುಂಬೈ CSMTಯಿಂದ ತಿಲಕ್ ನಗರ್ಗೆ ಎಷ್ಟು 10 ರೂಪಾಯಿನೋ ಆಗಿದೆ. 10 ರೂಪಾಯಿ ಟಿಕೆಟು. ತಿಲಕ್ ನಗರ್ ಅಂದರೆ ಕುಡ್ಲಾ ಸ್ಟೇಷನಲ್ಲಿ ಇಳ್ಕೊಂಬೋದು. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ LTTಗೆ ಅಂದರೆ ಕುಡ್ಲಾ ಮತ್ತು ತಿಲಕ್ ನಗರ್ 2 ಸ್ಟೇಷನಲ್ಲಿ ಇಳ್ಕೊಂಡು ನೀವು ಹೋಗ್ಬೋದು. ಬನ್ನಿ ಹೋಗೋಣ. ಅಲ್ಲಿ 11:20 ಟ್ರೈನ್ ಇದೆ ಅಂತ ಹೇಳ್ತಾರೆ ಲೋಕಲ್ಲು. ಇಲ್ಲಿಂದ ಲೋಕಲ್ ಬೇಜಾನ್ ಸಿಗುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ನಿಮ್ಗೆ ಲೋಕಲ್ಸ್ ಅಂತ ಸಿಕ್ಕೇ ಸಿಗುತ್ತೆ. ನೀವು ಹಂಗೆ ಮಾಡ್ಕೊಂಡು ಹೋಗ್ಬೋದು. ನೋಡುವ ಇನ್ನು ಎಷ್ಟೇ ಹೋಗೋಣ, ಎಷ್ಟೇ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ ಅಂತ. ಇಲ್ಲಿ 2 ಟೈಪ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಒಂದು ನಾರ್ಮಲ್ ಎಕ್ಸ್ಪ್ರೆಸ್, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ಟ್ರೈನ್ ನಿಲ್ಲೋದು. ಇನ್ನೊಂದು ಲೋಕಲ್ಸ್ಗೆ ಅಂತ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಯಾವ ಪ್ಲ್ಯಾಟ್ಫಾರ್ಮು ಮತ್ತು ನಾರ್ಮಲ್ ಟ್ರೈನ್ಸ್ ಎಲ್ಲಿ ನಿಂತ್ಕೊಳುತ್ತೆ, ಯಾವ ಕಡೆ ಇದೆ ಅಂತ ನಿಮಗೆ ತೋರಿಸ್ಕೊಂಡು ಈಗ ನಾವು ಬಂದಿದ್ದೀವಿ ಪ್ಲ್ಯಾಟ್ಫಾರ್ಮ್ ಒಳಗಡೆ ಅಂದರೆ ಸ್ಟೇಷನ್ ಒಳಗಡೆ. ಇಲ್ಲಿ ನಿಮಗೆ ರಿಸರ್ವೇಷನ್ ಕೌಂಟ್ರು ಮತ್ತು ಜನರಲ್ ಟಿಕೆಟ್ ಕೌಂಟ್ರು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು RCTC ಇದ್ರೋದು. ಮತ್ತು ನೋಡಿ ಮುಂಬೈ ಸೆಂಟ್ರಲ್ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ಟು ಸ್ಟೇಷನ್ ಲುಕ್ಕು ಈ ಥರ ಇದೆ ಒಳಗಡೆ. ಟೋಟಲ್ 18 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ನಿಮಗೆ ಇದರಲ್ಲಿ. ಇಲ್ಲಿ ನಾರ್ಮಲ್ ಟ್ರೈನ್ಸ್ಗಳು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಮತ್ತು ನಿಮ್ಮ ಕ್ಲಾಕ್ ರೂಮ್ ಬೇಕು ಅಂದರೆ ಲಗೇಜ್ ರೂಮ್ ಇಡೋಕೆ ಅಲ್ಲಿಗೆ ಹೋಗಿ ಸ್ಟ್ರೈಟ್ ಹೋಗಬೇಕು. ಮತ್ತು ನಿಮ್ಗೆ ಏನಾರ ರೆಸ್ಟಿಂಗ್ ರೂಮು, ಡ್ರಾಮಿಟ್ರಿ ರೂಮು ಮತ್ತು ವೇಟಿಂಗ್ ಹಾಲ್ ಬೇಕು ಅಂದರೆ ಒಳಗಡೆ ಅಲ್ಲೇನಿದೆಯಲ್ಲ ಒಳಗಡೆಯಿಂದ ಹೋಗಬೇಕು. ಇಲ್ಲಿ ವೇಟಿಂಗ್ ರೂಮು ಲೇಡೀಸು ಮತ್ತು ಜೆಂಟ್ಸ್ಗೂ ಕೂಡ ಅಪ್ಪರ್ ಕ್ಲಾಸ್ ಏರ್ ಕಂಡೀಷನ್ AC ವೇಟಿಂಗ್ ಹಾಲ್ ಎಲ್ಲ ಇಲ್ಲಿ ಒಳಗಡೆ ಹೋದರೆ ನೋಡೋಕ್ಕೆ ಸಿಗುತ್ತೆ. ಅಲ್ಲ ನೋಡ್ಕೊಂಡು ತೋರಿಸೇ ಬಿಡ್ತೀನಿ ಬನ್ನಿ ಎಲ್ಲಿ ಮುಂದಕ್ಕೆ ಎಲ್ಲಿ ಸಿಗುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು ಪೇಂಟಿಂಗ್ಸ್ ಎಲ್ಲ ಮಸ್ತಾಗಿದೆ. ರೈಲ್ವೆ ಸ್ಟೇಷನ್ದು ಇಂಡಿಯನ್ ರೈಲ್ವೇಸ್ ICF ಕೋಚಸ್ WDG 3A ಪೇಂಟಿಂಗ್ಸ್ ನೋಡಿ ಮಸ್ತಾಗಿ ಹಾಕೋರೆ ನೋಡಿ. ಇಲ್ಲಿ ನಮಃ ಸ್ಲೀಪಿಂಗ್ ಪಾಡ್ಸ್ ರೈಲ್ವೆ ಸ್ಟೇಷನಲ್ಲಿ ನಮಃ ಸ್ಲೀಪಿಂಗ್ ಪಾಡ್ಸ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿಂದ ಎಷ್ಟೊಬ್ಬರಿಗೆ ಅಂತ ಒಳಗಡೆ ಹೋಗುತ್ತೆ ನಾವು. ಸ್ಲೀಪಿಂಗ್ ಪಾಡ್ಸ್ ಸಿಗುತ್ತೆ ನಿಮಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ ಈ ಸ್ಟ್ರೈಟ್ ಒಳಗಡೆ ಬಂದರೆ ನಿಮಗೆ ತೋರಿಸ್ದಂಗೆ ಸ್ಲೀಪಿಂಗ್ ಪಾಡ್ಸ್ ಇದೆ. ಇಲ್ಲಿ ಲೇಡೀಸ್ ವೇಟಿಂಗ್ ರೂಮ್ ಇದೆ ನಿಮಗೆ. ಜನರಲ್ ವೇಟಿಂಗ್ ಹಾಲು ಫಾರ್ ರಿಸರ್ವ್ ಪ್ಯಾಸೆಂಜರ್ಸ್ ಓನ್ಲಿ ಅಂತಲೇ ಇದೆ. ಓನ್ಲಿ ಟಿಕೆಟ್ ರಿಸರ್ವೇಷನ್ ಮಾತ್ರ ಸಿಗುತ್ತೆ. ಮತ್ತು ಈ ಕಡೆ ಏನಿದೆ ವೇಟಿಂಗ್ ಹಾಲ್ ಫಾರ್ ಜೆಂಟ್ಸ್ ಓನ್ಲಿ, ಇದು ಅಷ್ಟೇ ಸೇಮ್. ರಿಸರ್ವ್ ಪ್ಯಾಸೆಂಜರ್ಸ್ ಮಾತ್ರ ಸಿಗುತ್ತೆ, ಅದು ಜೆಂಟ್ಸಿಗೆ. ಅಂದರೆ ಲೇಡೀಸ್ಗೂ ಜೆಂಟ್ಸ್ಗೂ ತುಂಬ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಒಳ್ಳೇದು ಮಾಡಿದ್ರು. ಇಲ್ಲಿ ನಮಃ ವೇಟಿಂಗ್ ಹಾಲ್ ಕೂಡ ಇದೆ. ನಿಮ್ಗೆ ಇಲ್ಲಿ ವೇಟ್ ಮಾಡ್ಕೊಂಡು ಊಟನೂ ಮಾಡ್ಬೋದು. ಎಲ್ಲ ಆದರೆ ರೇಟ್ ಜಾಸ್ತಿ ಗುರು. ಮೋಮೋಸ್ಗೆ 100 ರೂಪಾಯಿ ಅಂತೆ. ವೆಜ್ ಥಾಲಿ ನೋಡಿ ಗುರು 170 ರೂಪಾಯಿ ಅಂತ. ಇಷ್ಟೊಂದು ಕಾಸ್ಟ್ಲಿ. ಇಲ್ಲಾಂದರೆ ರೈಲ್ ನೀರು ಪ್ಯಾಕೇಜ್ ಇದೊಂಥರ ನಮಃ ಸ್ಟಾಲ್ ಕೂಡ ನೋಡೋಕ್ಕೆ ಸಿಗುತ್ತೆ. ಇಷ್ಟೇ ಗುರು. ನೀವೇನೋ ಅಲ್ಲಿ ಒಳಗಡೆ ನಾನು ತೋರಿಸಿದ್ನಲ್ಲ, ಒಳಗಡೆಯಿಂದ ಸೀದಾ ಬಂದರೆ ನಿಮಗೆ ಕ್ಯಾಟರಿಂಗ್ ಸ್ಟಾಲು, ವೇಟಿಂಗ್ ಹಾಲು ಮತ್ತು ಸ್ಲೀಪಿಂಗ್ ಪಾಡ್ಸ್ ಕೂಡ ಸಿಗುತ್ತೆ ನಿಮಗೆ. ಈಗ ಬನ್ನಿ ಹೋಗೋಣ ನಾರ್ಮಲ್ ಟ್ರೈನ್ಸು ಮತ್ತು ಮುಂಬೈ ಲೋಕಲ್ಸ್ ಪ್ಲ್ಯಾಟ್ಫಾರ್ಮ್ ಯಾವ ಥರ ಇದೆ ಅಂತ. ಇಲ್ಲೋದ್ರೆ ನಿಮಗೆ ಲಗೇಜ್ ಇಡೋಕ್ಕೆ ಲಗೇಜ್ ಸ್ಪೇಸ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ. ವಂದೇ ಭಾರತ್ ಲೋಕೋ ಪೈಲಟ್ಸ್ ಇವೆಲ್ಲಾಗೆ. ಮತ್ತು ಇಲ್ಲಿ ಮೇನ್ ದೊಡ್ಡದಾಗಿದೆ ಗುರು ಹಾಲ್ ಇದು. ನಾನೇನೋ ಅಂದ್ಕೊಂಡಿದ್ದೆ ಬೆಸ್ಟು. ಮತ್ತು ಇಲ್ಲಿ ನೋಡ್ಬೋದು ಈಗ ನಮ್ಮ ವ್ಯಾಪ್ 7, ವ್ಯಾಪ್ 4 ನಾರ್ಮಲ್ ಟ್ರೈನ್ಸಲ್ಲಿ ಸ್ಟಾಪ್ ಇದೆ. ಅಂದರೆ ನಾರ್ಮಲ್ ಟ್ರೈನ್ಸ್ಗೆ ಮೇಲ್ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟು, ಪ್ರೀಮಿಯಮ್ ಟ್ರೈನ್ಸು, ನಾರ್ಮಲ್ ಟ್ರೈನಿಂಗ್ ಸ್ಟಾಪ್ಸು ಇವು ಒಟ್ಟು 18 ಏನೋ ಇದೆ 18 ಇದೆ. ಅದು ಪ್ಲ್ಯಾಟ್ಫಾರ್ಮ್ಸ್ ಏನೋ ಸಿಗುತ್ತೆ ನಿಮಗೆ. 18 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಇದು ಕ್ಯಾಟರಿಂಗ್ ಸ್ಟಾಲ್ ಸಿಗುತ್ತೆ. ಇದು 10, 11 ಪ್ಲ್ಯಾಟ್ಫಾರ್ಮ್. ಆ ಕಡೆ 1, 2 ಏನೋ ಇದೆ, ನಾನು ಅದು ನೋಡಲಿಲ್ಲ. ಇಲ್ಲ 10, 11 ಇದು ನೋಡಿದ್ರೆ ಇದು ಯಾವ ಟ್ರೈನ್ ಇದೆ 2. ಒಂದು WDP 4D ಇದೆ, ಇನ್ನೊಂದು WAP 4. ಅಂದರೆ WDP 4D, ಇನ್ನೊಂದು WAP 4 ನೋಡೋಕ್ಕೆ ಸಿಗುತ್ತೆ ನಾರ್ಮಲ್ ಟ್ರೈನಿಂಗ್ಸು. ಈಗ ಬನ್ನಿ ಹೋಗುವ. 11:15 ಆಗ್ತಾ ಬಂತು. ನಮ್ಮ ಟ್ರೈನು 11:20 ಅಂತೆ. ಪನ್ವೇಲ್ ಸ್ಲೋ ಲೋಕಲ್ ಅಂತ. ಪನ್ವೇಲು ಸ್ಲೋ ಲೋಕಲ್ ಟಿಕೆಟ್ ಕೊಟ್ಟಿರೋದು.
ನೋಡುವ ಹೆಂಗಿರುತ್ತೆ ಅಂತ. ಮತ್ತು ಹಿಂದಿಲಿ ಬರ್ದವ್ರೆ, ಅರ್ಥ ಆದರೆ ಓದ್ಕೊಳ್ಳಿ. ನನಗೆ ಯಾಕಂದರೆ ನನಗೆ ಹಿಂದಿ ಮಾತಾಡ್ತೀನಿ, ಆದರೆ ಓದಕ್ಕೆ ಬರಲ್ಲ ಅಷ್ಟು. ಮತ್ತು ಡೆಕ್ಕನ್ ಕ್ವೀನ್ ಎಕ್ಸ್ಪ್ರೆಸ್ ನೋಡ್ಕೋರು, ಮುಂಬೈಯಿಂದ ಪುಣೆಗೆ ಬೆಸ್ಟ್ ಟ್ರೈನು ಅಂದರೆ ನಿಮಗೆ ಡೆಕ್ಕನ್ ಕ್ವೀನ್ ಎಕ್ಸ್ಪ್ರೆಸ್ಸು. ಒಂದೇ ಭಾರತ್ ಇದೆ, ಇಲ್ಲಿವರೆಗೂ ನಿಮಗೆ ಸಿಗುತ್ತೆ. ಯಾವುದು ನಾರ್ಮಲ್ ಟ್ರೈನ್ಸಿಂದು ಪ್ಲ್ಯಾಟ್ಫಾರ್ಮು. ಇಲ್ಲಿಂದ ಈಗ ಎಂಟ್ರ್ ಆಗ್ತಾಯಿದ್ದೀವಲ್ಲ, ಎಂಟ್ರ್ ಆಗಿದ ತಕ್ಷಣ ನಿಮಗೇನು ಸಿಗುತ್ತೆ ಲೋಕಲ್ಸ್, ಅಂದರೆ ಇಲ್ಲಿಂದ ನಾವು ಮುಂಬೈ ಲೋಕಲ್ಸಿಂದು ಆರಂಭ ಸ್ಟಾರ್ಟು. ಇಲ್ಲಿ ನಿಮಗೆ ಮಲ್ಟಿಪರ್ಪಸ್ ಸ್ಟಾಲ್ಗಳು ಸಿಗುತ್ತೆ. ಇಲ್ಲಾದ್ರೆ ನಿಮ್ಗೆ ಟಿಕೆಟ್ ಕೌಂಟ್ರು ಅದು ಇದು ಅಂತ ಸಿಗುತ್ತೆ ನಿಮಗೆ. ಫ್ಯಾಮಿಲಿ ಸಲೂನ್ ಕೂಡ ಇದೆ ಗುರು, ಇದು ಈ ಪ್ಲ್ಯಾಟ್ಫಾರ್ಮಲ್ಲಿ ಫ್ಯಾಮಿಲಿ ಸಲೂನ್ ಕೂಡ ಸಿಗುತ್ತೆ, ನೋಡೋಕ್ಕೆ ಸಿಗುತ್ತೆ. ಹಿಂಗೆ ಬರ್ಬೋದು. ಅದೇ ಸ್ಟ್ರೈಟ್ ಎಂಟ್ರೆನ್ಸಿಂದ ನಾನು ಒಳಗಡೆ ಬಂದೆ. ಮಲ್ಟಿಪರ್ಪಸ್ ಸ್ಟಾಲ್ ಇಲ್ಲಿಂದ ಒಟ್ಟು 8 ಪ್ಲ್ಯಾಟ್ಫಾರ್ಮ್ ಏನೋ ಇರಬೇಕು ಅನಿಸುತ್ತೆ. ನಾನು ಎಣಿಸ್ಲಿಲ್ಲ, ನಾನು ಹಂಗೆ ಹೇಳ್ತಾ ಇರೋದು. ಇಲ್ಲಿಂದ ಲೋಕಲ್ ಜರ್ನಿ ಸ್ಟಾರ್ಟು. ನೋಡಿ, ಒಂದು ಅಲ್ಲೇ ಡಿಪಾರ್ಟ್ ಆಯಿತು, ಅಂಬರ್ನಾಥ್ ಲೋಕಲ್ಸ್ ಅಂತ. ಅಂದರೆ ಹೆವಿ ಪಿಕಪ್ ಇದೆ ಗುರು, ಇದು ರನ್ನಿಂಗಲ್ಲಿ ಹತ್ತಕ್ಕಾಗಲ್ಲ. ಈ ಕಲ್ಯಾಣ್ ಲೋಕಲ್ಸು. ನಮ್ಮದು ಯಾವ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೋ ಗೊತ್ತಿಲ್ಲ, ಕೇಳೋಣ ಯಾರಿಗಾರ. ಇಲ್ಲಿ CSMT ಈ ಥರ ಇದೆ ಗುರು, ಬುಕ್ಕಿಂಗ್ ಆಫೀಸು. ಕಲ್ಯಾಣ್ ಸ್ಲೋ ಮ್ಯಾನೇಜರು, ಸ್ಟೇಷನ್ ಮ್ಯಾನೇಜರ್ ಎಲ್ಲ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಂದರೆ ಮಸ್ತ್ ಅಂದರೆ ಮಸ್ತಾಗಿದೆ CSMT ರೈಲ್ವೆ ಸ್ಟೇಷನ್ನು. ಬುಕ್ಕಿಂಗ್ ಆಫೀಸ್ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ. ಈಗ ಬನ್ನಿ ನೋಡುವ ನಮ್ಮ ಟ್ರೈನ್ ಎಲ್ಲಿದೆ, ಪನ್ವೇಲ್ಸ್ ಗಾಡಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದಾರೆ ಅಂತ. ಅಲ್ಲೇ ನಮ್ಮ ಗಾಡಿ ಹೋಗ್ಬಿಡ್ತು, ಪನ್ವೇಲ್ದು ಡಿಪಾರ್ಟ್ ಆಗೋಯ್ತು. ಪರವಾಗಿಲ್ಲ, ಇನ್ನೊಂದು ಲೋಕಲಲ್ಲಿ ಹೋಗೋಣ. ಎಷ್ಟೋ ಒಂದು 10 ನಿಮಿಷಕ್ಕೂ ಇದೆ ಅಂತ ಹೇಳಿದ್ರು ಅಲ್ಲಿ. ಪರವಾಗಿಲ್ಲ, ಇನ್ನೊಂದು ಲೋಕಲಲ್ಲಿ ಹೋಗುವ. 11:20 ಕರೆಕ್ಟ್ ಡಿಪಾರ್ಚರ್ ಆಗಿದೆ. ಇವೆಲ್ಲ ನಿಮಗೆ ತೋರಿಸ್ಕೊಂಬನ್ನಲ್ಲ, ಇವೆಲ್ಲ ನಿಮಗೆ ತೋರಿಸ್ಕೊಂಡು ಇದು ಮಾಡೋಷ್ಟೊತ್ತಿಗೆ ಟ್ರೈನ್ ಡಿಪಾರ್ಚರ್ ಆಗೋಯ್ತು. ಮತ್ತು ಅಲ್ಲೊಂದು ನಿಮ್ಗೊಂದು ಲೋಕಲ್ ಬರ್ತಾಯಿದೆ, ಅದೆಲ್ಲಿಂದ ಬರ್ತಾಯಿದೆ ನೋಡುವ. ವಶಿಗೊಂದು ಇನ್ನೊಂದಿದೆ. ನಿಮಗೆ ಈ ಲೋಕಲ್ಲು ನಿಲ್ಲಲ್ಲ ಗುರು. ಈ ರೂಟಲ್ಲಿ ಏನಿದೆ ಮುಂಬೈ ಲೋಕಲ್ಸ್ ಇದೆಯಲ್ಲ, ಲೈಫ್ ಲೈನ್ ಆಫ್ ಮುಂಬೈ ಅಂತಲೇ ಕರೀತಾರೆ. ಯಾಕಂದರೆ ಎಷ್ಟೊಂದು ಜನ ವರ್ಕರ್ಸು, ಡ್ಯೂಟಿಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರೆಲ್ಲ ಪ್ರಿಫರ್ ಮಾಡೋದೇ ಲೋಕಲ್ಲು. ಓನ್ ವೆಹಿಕಲ್ಗಿಂತ ಜಾಸ್ತಿ ಪ್ರಿಫರ್ ಮಾಡೋದೇ ಲೋಕಲ್ಸ್ಗೆ ಅಂತಾರೆ. ಅದಕ್ಕೆ ಹೇಳ್ತಾರೆ ಬೆಳಿಗ್ಗೆ, ಮಧ್ಯಾಹ್ನ, ನೈಟು, ಮಧ್ಯರಾತ್ರಿ ಯಾವಾಗಲೂ ಅದು ನಿಲ್ಲಲ್ಲ ಲೋಕಲ್ಸು. ಮಧ್ಯರಾತ್ರಿ ಕೂಡ ಓಡಾಡ್ತಾ ಇರುತ್ತೆ, ಡ್ಯೂಟಿ ಮಾಡ್ತಾನೆ ಇರುತ್ತೆ ಮುಂಬೈ ಲೋಕಲ್ಲು. ಲೈಫ್ ಲೈನ್ ಆಫ್ ಲೋಕಲ್ ಅಂತ, ಮುಂಬೈ ಲೈಫ್ ಲೈನ್ ಅಂತಲೇ ಕರೀತಾರೆ ಇದನ್ನ, ಮುಂಬೈ ಲೋಕಲ್ಸ್ನ. ನೋಡುವ ಇನ್ನೊಂದು ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ತಿಳ್ಕೊಂಡು ನಿಮಗೆ ಮುಂದಕ್ಕೆ ಹೇಳ್ತೀನಿ. ನಿಮ್ಗೊಂದು 2 ನಿಮಿಷಕ್ಕೆ ಮುಂಚೆ ಹೇಳಿದ್ದೆ ಒಂದು ಪನ್ವೇಲ್ ಗಾಡಿ ಹೋಯ್ತು ಅಂತ. ಇವಾಗ ಇನ್ನೊಂದು ಪನ್ವೇಲ್ ಗಾಡಿ ಬಂತು, 11:26 ಅಂತ ಡಿಪಾರ್ಚರ್. ಹೇಳಿಲ್ಲ, ಒಂದು 5 ನಿಮಿಷಕ್ಕೂ ನಿಮಗೆ ಸಿಗುತ್ತೆ. ಎಲ್ಲಿ CSMTಯಿಂದ ತಿಲಕ್ ನಗರ್ ಹೋಗೋಕ್ಕೆ. ಇವಾಗ ನೋಡೋಣ ಬನ್ನಿ, ಇಲ್ಲಿ ನಮ್ಮ ಮುಂಬೈ ಲೋಕಲ್ಸ್ದು ಇಂಟೀರಿಯರ್ ಯಾವ ಥರ ಇದೆ ಅಂತ. ಈ ಥರ ಸಿಗುತ್ತೆ ನಿಮಗೆ ಲೋಕಲ್ಸಿಂದು ಇಂಟೀರಿಯರು. ಇಲ್ಲಿ ಹಿಡ್ಕೊಳಕ್ಕೆ ಹ್ಯಾಂಡ್ ಗ್ಲೋವ್, ಫ್ಯಾನ್ಸು, ಲಗೇಜ್ ಸೀಟರು. ಇಲ್ಲಿ ಒಂದು 4-5 ಜನ ಕುತ್ಕೊಬೋದು. ಇವಾಗೇನೋ ಅಷ್ಟು ಇದು ಕಾಣಿಸ್ತಲ್ಲ, ರಶ್ ಕಾಣಿಸ್ತಲ್ಲ. ನಾರ್ಮಲ್ ಟೈಮಲ್ಲಿ ನೀವು ನೋಡಿದ್ರೆ ಹೆವಿ ರಶ್ ಇರುತ್ತೆ ಗಾಡಿ. ಇದು ಈ ಮುಂಬೈ ಲೋಕಲಲ್ಲಿ ನಿಮಗೆ ಒಂದು 3-4 ಥರದ ಕ್ಲಾಸಸ್ ಸಿಗುತ್ತೆ. ಅಂದರೆ ಈಗ ನಾರ್ಮಲ್ ಟ್ರೈನಲ್ಲಿ ಜನರಲ್ ಕ್ಲಾಸು, ಸ್ಲೀಪರ್ ಕ್ಲಾಸ್ ಹೆಂಗಿದೆಯೋ ಹಂಗೆ ಈ ಮುಂಬೈ ಲೋಕಲಲ್ಲಿ ಒಂದು ಜನರಲ್ ಕ್ಲಾಸ್ ಕೂಡ ಅಂದರೆ ಸೆಕೆಂಡ್ ಸೀಟಿಂಗ್ ಕ್ಲಾಸ್ ಕೂಡ ಇದೆ. ಇಲ್ಲಿ ಫಸ್ಟ್ ಕ್ಲಾಸ್ ಕೂಡ ಇದೆ. ಮತ್ತು ಲೇಡೀಸ್ ಕಂಪಾರ್ಟ್ಮೆಂಟು ಅಂತಲೂ, ಮತ್ತು ಲಗೇಜ್ ಕಂಪಾರ್ಟ್ಮೆಂಟ್ ಅಂತಲೂ ನೋಡೋಕ್ಕೆ ಸಿಗುತ್ತೆ ಮುಂಬೈ ಲೋಕಲಲ್ಲಿ. ನೀವು ಸೆಕೆಂಡ್ ಸೀಟಿಂಗು ತೊಗೊಂಡ್ರೆ ಒಂದು 5ರಿಂದ 10 ರೂಪಾಯಿ ತೊಗೊತಾರೆ, ಎಲ್ಲಿಂದ ಎಲ್ಲೇ ಆದ್ರೂ. ಮತ್ತು ನೀವು ಫಸ್ಟ್ ಕ್ಲಾಸಲ್ಲಿ ತಂದರೆ ಒಂದು ಎಕ್ಸ್ಟ್ರಾ ಒಂದು 5 ರೂಪಾಯಿ ಆ್ಯಡ್ ಮಾಡ್ಕೊಳ್ಳಿ. ಆ ಥರ ಇರುತ್ತೆ ಲೋಕಲ್ ಟ್ರೈನ್ ಜರ್ನಿ. ಇದು ಫೇರು. ಇವಾಗ ನಾನು ನಿಮಗೆ ತೋರಿಸಿದ್ದು ಫಸ್ಟ್ ಕ್ಲಾಸು. ಸೆಕೆಂಡ್ ಕ್ಲಾಸು ಅಷ್ಟೇ, ಸೇಮ್ ಅದೇ ಥರ ಇರುತ್ತೆ, ಏನು ಚೇಂಜಸ್ ಅಂತೂ ಇರೋಲ್ಲ. ಸೇಮ್ ಅದೇ ಥರ ಏನಿದೆ ಅದೇ ಇರೋದು. ನಾನು ತೊಗೊಂಡಿರೋದು ಸೆಕೆಂಡ್ ಕ್ಲಾಸಿನ ಟಿಕೆಟು ಸೆಕೆಂಡ್ ಕ್ಲಾಸಿಂದ ತೊಗೊಂಡಿರೋದು 10 ರೂಪಾಯಿ ಆಯಿತು. ಇಲ್ಲಿ CSMTಯಿಂದ ತಿಲಕ್ ನಗರ್ಗೆ. ನಾನು ದಾದರಿಂದ CSMTಗೆ ಬಂದಾಗ 5 ರೂಪಾಯಿ ಇರೋದು. 5 ರೂಪಾಯಿ ಲೋಕಲಲ್ಲಿ ಬಂದೆ ಇಲ್ಲಿ ದಾದರಿಂದ ಮುಂಬೈ CSMTಗೆ. ನಾವು ಡಿಪಾರ್ಟ್ ಆದ್ವಿ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ. ಈ ಕಡೆನೂ ನೋಡ್ಬೋದು ನೀವು, ಎಷ್ಟೊಂದು ಲೋಕಲ್ಸ್ ಇರುತ್ತೆ. ಲೋಕಲ್ಸ್ ಗುರು, ನಿಮ್ಮ ಲೋಕಲ್ಸ್ ಇಲ್ಲಿ ನಿಲ್ಲೋದೇ ಇಲ್ಲ ಗುರು. ಆನ್ ಟೈಮ್ ಓಡಾಡ್ತಾನೆ ಇರುತ್ತೆ. ಹೇಳ್ತಾರಲ್ಲ ಮುಂಬೈ ನೆವರ್ ಸ್ಲೀಪ್ಸ್, ಹಂಗೆ ಅದು
ನೈಟು ಅಷ್ಟು ಹೆವಿ ಓಡಾಡುತ್ತೆ, ಡೇ ಟೈಮಲ್ಲೂ ಅಷ್ಟು ಹೆವಿ ಪ್ಯಾಕಲ್ಲಿ ಓಡೋಗುತ್ತೆ ಗಾಡಿಗಳು. ಇವಾಗ ಮಧ್ಯಾಹ್ನ ಬೇರೆ ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಅಂದರೆ ಜನ ರಶ್ ಕಮ್ಮಿ ಇದೆ. ನಿಮಗೆ ನಾರ್ಮಲ್ ವೀಕ್ ಡೇಸಲ್ಲಿ ನೋಡಬೇಕು, ಕಾಲು ಇಡೋಕ್ಕೆ ಜಾಗ ಇರೋಲ್ಲ ಗುರು, ಅಂದರೆ ಆ ಮಟ್ಟಿಗೆ ರಶ್ ಇರುತ್ತೆ. ಇವಾಗ ನಾವು ಹೊರಟ್ವಿ ಪನ್ವೇಲ್ ರೂಟಲ್ಲಿ. ಎರಡು ಮೂರು ಏನೋ ರೂಟ್ ಇದೆ ಸೆಂಟ್ರಲ್ ಲೈನಲ್ಲಿ. ಒಂದು ಪನ್ವೇಲ್ಗೆ ಹೋಗೋದು, ಇನ್ನೊಂದು ಅದು ದಾದರ್ ಮೇಲೆ ಕಲ್ಯಾಣ್ಗೆ ಹೋಗೋಕ್ಕೆ. ಯಾಕಂದರೆ ನನಗೆ ಒಬ್ಬರಿಂದ ಕೇಳ್ಕೊಂಡು ಅದಕ್ಕೆ ಗೊತ್ತಾಯ್ತು. ನಿಮಗೇನಾದ್ರು ಎಕ್ಸ್ಟ್ರಾ ಗೊತ್ತಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡುವ. ನೀವೇನು ಅದು ನೋಡ್ತಾ ಇದ್ದೀರಾ, ಅದು ನಾರ್ಮಲ್ ಟ್ರೈನ್ಸಿಂದು CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈ ಸ್ಟೇಷನ್ನು, ಅದು ಲೋಕಲ್ ಬಂದು. ಲೋಕಲ್ಸ್ ಇದರಲ್ಲಿ ನಿಮಗೆ ಕ್ರಾಸಿಂಗು ಸಿಗುತ್ತೆ, ಪ್ಯಾರಲಲ್ ರನ್ನು ಸಿಗುತ್ತೆ, ಓವರ್ಟೇಕಿಂಗು ಸಿಗುತ್ತೆ ನಿಮಗೆ. ಯಾವುದೋ ಸ್ಟೇಷನ್ ಅರೈವರ್ ಆಗ್ತಿದೆ, ಯಾರಿದು ಪುಣೆ ಮುಂಬೈ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ಮುಂಬೈ ಪುಣೆ ವಿತ್ ವಿಸ್ಟಾಡೋಮ್ ಕೊಚ್ಚಿದೆ ಗುರು, ಖಾಲಿ ಅಂದರೆ ಖಾಲಿ ಇದೆ. ಮೇಲ್ಗಡೆ ನೋಡ್ಬೋದು ನೀನು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ನಾವು ಅಲ್ಲೇ ಮೊದಲನೇ ಸ್ಟಾಪಿಗೆ ಬಂದೇ ಬಿಟ್ವಿ, ಅದೇನು ಮಸ್ಜಿದ್. ನೋಡಿ ಅಲ್ಲೇ ಒಂದು ಲೋಕಲ್ ಬಂತು, ಔಟ್ರಲ್ಲಿ ಒಂದು ಲೋಕಲ್ ತೋರಿಸಿ ಅಲ್ಲಿ ಇನ್ನೊಂದು ಲೋಕಲ್ ಬಂತು ಬರೋ. ಮುಂಬೈ ಲೋಕಲಲ್ಲಿ ಎರಡು ಥರ ಲೈನ್ ಸಿಗುತ್ತೆ, ಒಂದು ಸೆಂಟ್ರಲ್ ಲೈನು, ಇನ್ನೊಂದು ವೆಸ್ಟರ್ನ್ ಲೈನು. ಸೆಂಟ್ರಲ್ ಲೈನಲ್ಲಿ ಯಾವ ಸ್ಟೇಷನ್ ಬರುತ್ತೆ ಅಂದರೆ CSMT, ಅಂದರೆ ನಾವು ಬಂದವಲ್ಲ CSMT ರೈಲ್ವೆ ಸ್ಟೇಷನು. ಇನ್ನೊಂದು ದಾದರ್, ಕಲ್ಯಾಣ, ಪನ್ವೇಲು, ರೋಹಾ ಎಲ್ಲ ಬರುತ್ತೆ ಸೆಂಟ್ರಲ್ ಲೈನಲ್ಲಿ. ಇನ್ನೊಂದು ಬಂದ್ಬಿಟ್ಟು ನಾವು ವೆಸ್ಟರ್ನ್ ರೈಲ್ವೆ ಲೈನಲ್ಲಿ ಯಾವ್ದು ಬರುತ್ತೆ ಅಂದರೆ ಬ್ಯಾಂಡ್ರಾ, ವಸೈ ರೋಡು, ವಾಪಿ ಮತ್ತು ಮೆರಿನ್ ಡ್ರೈವು, ವಾಪಿ, ವಲ್ಸಾಡು, ಬ್ಯಾಂಡ್ರಾ, ಬೋರಿವಲಿ ಎಲ್ಲ ಬರುತ್ತೆ ವೆಸ್ಟರ್ನ್ ಲೈನಲ್ಲಿ. ನೀವೇನೋ ದಾದರಲ್ಲಿ ಇಟ್ಕೊತೀರ ಅಂದರೆ ಒಂದು ಬ್ರಿಡ್ಜ್ ಅಷ್ಟೇ ಲೈನ್ ಕನೆಕ್ಷನ್ ಇರೋದು. ದಾದರ್ ಸೆಂಟ್ರಲಿಂದ ದಾದರ್ ವೆಸ್ಟರ್ನ್ ಟ್ರೈನ್ ಲೈನ್ ಚೇಂಜ್ ಮಾಡೋಕ್ಕೆ ನೀವು ಆರಾಮಾಗಿ ದಾದರ್ ಲೈನ ಮೇನ್ ದಾದರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಬೆಳಗ್ಗೆ ವೆಸ್ಟರ್ನ್ ಲೈನಲ್ಲಿ ಬಂದಾಗ ದಾದರಲ್ಲಿ ಚೇಂಜ್ ಮಾಡಿದರೆ ನನಗೆ ಸ್ವಲ್ಪ ಗೊತ್ತಿರೋ ದಾದರಲ್ಲಿ ಚೇಂಜ್ ಮಾಡ್ಬೋದು ಅಂತ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ಸಲ್ಲೇ ಹೇಳಿ. ಇದು ಫಸ್ಟ್ ಕ್ಲಾಸ್ AC, ಅಂದರೆ 10 ರೂಪಾಯಿ ಟಿಕೆಟ್ ಕೋಚು. ಆ ಕಡೆ ಇರೋದು 5 ರೂಪಾಯಿ ಟಿಕೆಟ್ ಕೋಚು. ಇದೇ ವ್ಯತ್ಯಾಸ ಗುರು, ಇದೇ ವ್ಯತ್ಯಾಸ. ಅದು 5 ರೂಪಾಯಿ ಕೋಚು, ಇದು 10 ರೂಪಾಯಿ ಕೋಚು, ಅಷ್ಟೇ ವ್ಯತ್ಯಾಸ. ಮತ್ತು ಎರಡನೇ ಆಲ್ಟ್ ಬಂದ್ಬಿಟ್ಟು ಸ್ಯಾಂಡ್ರಸ್ಟ್ ರೋಡ್ ಅಂತ ಲೋಕಲ್ಲು. ನಿಮಗೆ ನಮ್ಮ ಬೆಂಗಳೂರು ಮೆಟ್ರೋ ಇದೆಯಲ್ಲ ಅದೇ ಟೈಪು, ಹೆವಿ ಸ್ಪೀಡ್ ಪಿಕಪ್ ಆಗ್ಬಿಡುತ್ತೆ. ರನ್ನಿಂಗಲ್ಲಿ ಯಾರು ಹತ್ತಕ್ಕೆ ಹೋಗ್ಬೇಡಿ, ಯಾಕಂದರೆ ಕಾಲು ಒಂದ್ಸತಿ ಸ್ಲಿಪ್ ಆಯಿತು ಅಂದರೆ ಮುಗೀತು ಕತೆ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಟ್ರೈನ್ ಎಂಟಿ ರೇಟ್ನೇ ಇಲ್ಲಿ ಹಾಕಿದ್ದಾರೆ. ನೀವೇನು ಆ ಲೈನ್ ಕಾಣ್ತಿದ್ಯಾ, ಅಲ್ಲೊಂದು ಲೈನ್ ಹೋಗ್ತಾಯಿದೆ. ಆ ಲೈನ್ ಹೋಗ್ಬಿಟ್ಟು ದಾದರಿಂದ ಎಲ್ಲೂ ಕೂತ್ಕೊಳ್ಳುತ್ತೆ ಕಲ್ಯಾಣ್ಗೆ, ತಾನೇ ಕಲ್ಯಾಣ್ಗೆ ಹೋಗುತ್ತೆ. ಇವಾಗ ನಮ್ಮ ಟ್ರೈನ್ ಅಂದರೆ ನಮ್ಮ ಮುಂಬೈ ಲೋಕಲ್ಲಿನ 3ನೇ ಆಲ್ಟ್ ಬಂದ್ಬಿಟ್ಟು ಡಾಕ್ ಯಾರ್ಡ್ ರೋಡ್ ಅಂತೆ. ಇದೇನು ಹಾರ್ಬರ್ ಲೈನು ಅನಿಸುತ್ತೆ ಗುರು, ಡಾಕ್ ಯಾರ್ಡ್ ಲೈನು. ಈಗ ನಾವು ಡಿಪಾರ್ಟ್ ಆದ್ವಿ, ಡಾಕ್ ಯಾರ್ಡ್ ಲೈನ್ ಕಾಣಿಸ್ಬೋದು, ಡಾಕ್ ಯಾರ್ಡ್. ಯಾವುದೋ ಹೈವೇ ಬರೋದು. ನೋಡಿ ಇವರು ಯಾವುದೋ ಒಂದು ಲೋಕಲ್ ನಿಂತಿದೆ. ಈ ಟ್ರೈನ್ ಈ ಲೋಕಲಲ್ಲಿ ಹೆಂಗೆ ಅಂದರೆ ಒಂದರಿಂದ ಒಂದು ಇದ್ದೇ ಇರುತ್ತೆ. ಅಂದರೆ ಒಂದು ಸಿಗ್ನಲಿಂದ ಇನ್ನೊಂದು ಲೋಕಲ್ಲು, ಅದರಿಂದ ಒಂದು ಸಿಗ್ನಲಲ್ಲಿ ಲೋಕಲ್ಗಳಂತೂ ಇದ್ದೇ ಇರುತ್ತೆ ಇಲ್ಲಿ. ಅಲ್ಲೇ ಮುಂಬೈ CSMT, ಪನ್ವೇಲ್ CSMT ಲೋಕಲ್ಲು.
ರೇ ರೋಡಿಗೆ ಸ್ಟೇಷನಿಗೆ ಬಂದಿದ್ದೀವಿ ಇವಾಗ. ಈ ಲೈನಲ್ಲಿ ಜನಗಳು ತುಂಬ ಅಂದರೆ ತುಂಬ ಕಮ್ಮಿ ಇದಾರೆಗಳು. ಇದೇನು ವೀಕೆಂಡು ಅಂತನಾ ಏನೋ, ಆದರೆ ನಾರ್ಮಲ್ಲು ಠಾಣೆ ಅಂದರೆ ಕಲ್ಯಾಣ ಲೋಕಲಲ್ಲೆಲ್ಲ ನೋಡಿದಾಗ ಹೆವಿ ಅಂದರೆ ಹೆವಿ ಪ್ಯಾಕ್ ಇರುತ್ತೆ. ಅದು ಈ ಲೈನಲ್ಲಿ ಏನೋ ಸ್ವಲ್ಪ ಕಮ್ಮಿ ಇದೆ, ವೀಕೆಂಡು ಅಂದ್ಕೊತೀನಿ. ನೀವು ಯಾರೋ ಮುಂಬೈಯಿಂದ ಯಾರು ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಲೈನು ದಿನ ಖಾಲಿ ಇರುತ್ತೆ, ಇಲ್ಲ ಬರೀ ವೀಕೆಂಡು ಸಂಡೇ ಅಂತ ಖಾಲಿ ಇದೆಯೇನೋ ಅಂತ ನೋಡಿ. ಅಲ್ಲ ನಾವು ಹೊಲ್ಟು ಅಲ್ಲೇ 13 ನಿಮಿಷ ಆಯಿತು. 11:26 ನಾವು ಡಿಪಾರ್ಟ್ ಆಗಿದ್ದು, ಅಲ್ಲೇ 11:39 ಅಂದರೆ 13 ನಿಮಿಷ ತೊಗೊಂಡಿದ್ದೀವಿ ಅಂತ 4 ಸ್ಟೇಷನ್ ಕವರ್ ಆಗೋಕ್ಕೆ. ಲೋಕಲ್ ಇವಾಗ ನಮ್ಮ ಟ್ರೈನ್ ಬಂದಿದೆ ಈಗ ಕಾಟನ್ ಗ್ರೀನ್ ಸ್ಟೇಷನ್ಗೆ. ಇದು ಏನು ಅಷ್ಟೊಂದು ಪ್ಯಾಸೆಂಜರ್ಸ್ ಡಿ ಬೋರ್ಡ್ ಏನು ಮಾಡಿಲ್ಲ ನೋಡುವ, ಫುಲ್ ಖಾಲಿ ಅಂದರೆ ಖಾಲಿ ಇದಾದ್ರು. ಮುಂಬೈ ಲೋಕಲಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಒಂದು ಬೆಸ್ಟ್ ಆ್ಯಪ್ ಹೇಳ್ತೀನಿ. ಮುಂಬೈ ಲೋಕಲ್ಸ್ ಅವರು ತುಂಬ ಯೂಸ್ ಮಾಡ್ತಾರೆ. ಯಾವ ಆ್ಯಪ್ ಅಂದರೆ ವೇರಿಯಸ್ ಮೈ ಟ್ರೈನ್ ಇದು ಯೂಸ್ಫುಲ್. ನೀವೇನೋ ಲೋಕಲಲ್ಲಿ ಓಡಾಡೋಕ್ಕೆ ಮುಂಬೈ ಇದೆ ಸ್ಪೆಷಲ್ ಲೋಕಲ್ ಆ್ಯಪ್ ಇದೆ. ಯಾವುದು ಅಂದರೆ ಇಂಡಿಕೇಟರ್ ಅಂತ. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ಆ್ಯಪ್ ಅದು. ನಾನು ಇವಾಗ ಅಷ್ಟೇ ಇಂಡಿಕೇಟರ್ ನೋಡ್ತಾನೆ ನನಗೆ ಈಗ ನೋಡ್ಕೊಂಡು ಬರ್ತಾಯಿದ್ದು. ನಿಮಗೆ ಮುಂಬೈಲಿ ಏನೋ ಲೋಕಲಲ್ಲಿ ಓಡಾಡಬೇಕು ಅಂದರೆ ಏನೋ ಜರ್ನಿ ಅಂದರೆ ಟ್ರೈನ್ ಬಗ್ಗೆ ತಿಳ್ಕೊಬೇಕು ಅಂದರೆ ಎಷ್ಟು ಗಂಟೆಗೆ ಬಂದರೆ ಯಾವ ಟ್ರೈನ್ ಬರುತ್ತೆ, ಯಾವ ಸ್ಲೋ ಲೋಕಲ್ ಬರುತ್ತಾ, ಫಾಸ್ಟ್ ಲೋಕಲ್ ಬರುತ್ತಾ, AC ಲೋಕಲ್ ಬರುತ್ತಾ ಅಂತ ತಿಳ್ಕೊಳಕ್ಕೆ ಬೆಸ್ಟ್ ಅದು. ಯಾವುದು ಇಂಡಿಕೇಟ್ರು ತಗೊಳ್ಳಿ. ಇವು ಪ್ಲೇಸ್ಟೋರಲ್ಲೇ ಅವೈಲೇಬಲ್ ಸಿಗುತ್ತೆ. ಪ್ರಮೋಷನ್ ಅಂತೂ ಅಲ್ಲ, ನಾರ್ಮಲಿ ನನಗೆ ಬೆಸ್ಟ್ ಅನಿಸಿದ್ದು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲೇ 1 ಕಿಲೋಮೀಟ್ರಿಗೆ 1 ಸ್ಟಾಪ್ ಇದೆ ಬರೋದು. ಈಗ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಶಿವರಿ ರೈಲ್ವೆ ಸ್ಟೇಷನಿಂದ. ಇಲ್ಲೇ 1 ನಿಮಿಷ 1 ಸೆಕೆಂಡ್ ಆಳ್ಕೊಟ್ಟಿದ್ದು, ನಿಮಿಷನೂ ಅಲ್ಲ ಗುರು. ನಿಮ್ಗೆ AC ಲೋಕಲ್ ಟ್ರೈನ್ ಜರ್ನಿನೂ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇರಲಿ ನನಗೆ ಟೈಮ್ ಇಲ್ಲ ಅಷ್ಟು. ಈಗ ನಾನು ಅರ್ಜೆಂಟಾಗಿ ತಿಲಕ್ ನಗರ್ಗೆ ಹೋಗಿ ತಿಲಕ್ ನಗರಿಂದ ನಾನು ಇನ್ನೊಂದು ಟ್ರೈನ್ ಹಿಡಿಬೇಕು. ಯಾವ ಟ್ರೈನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಅರ್ಜೆಂಟಾಗಿ ತಿಲಕ್ ನಗರ್ಗೆ ಹೋಗಬೇಕು, ಅದಕ್ಕೋಸ್ಕರ ನಾನು ಬೇಗ ಹೊರಟಿದ್ದೀನಿ ಮುಂಬೈಯಿಂದ. ಆ್ಯಕ್ಚುಲಿ 2 ದಿನ ಇನ್ನೂ 3 ದಿನ ಪ್ಲ್ಯಾನ್ ಇತ್ತು ಮುಂಬೈಲಿ ಎಷ್ಟೊಂದು ಟ್ರೈನ್ ಜರ್ನಿ. ಯಾಕಂದರೆ ನಂದು ಐಡಿಯಾ ಇದ್ದಿದ್ದು ಅದು ಅಂದರೆ ಮುಂಬೈ ಸೆಂಟ್ರಲಿಂದ ಸೂರತ್ಗೆ ಫ್ಲೈಯಿಂಗ್ ರಾಣಿ ಎಕ್ಸ್ಪ್ರೆಸ್ಸು ಆ ಟ್ರೈನ್ ಜರ್ನಿ ತೊಗೊಂಬರ್ಬೇಕು ಅಂತ. ಮತ್ತು ಶತಾಬ್ದಿ ಅಂದರೆ ಮುಂಬೈ ಸೆಂಟ್ರಲಿಂದ ಅಹಮದಾಬಾದ್ಗೆ ಹೋಗುವ ಶತಾಬ್ದಿ ಎಕ್ಸ್ಪ್ರೆಸ್ಸು, ಮತ್ತು ಪ್ರೈವೇಟ್ ಟ್ರೈನ್ ಏನೋ ಇದೆಯಲ್ಲ ಅದು ತೇಜಸ್ ಎಕ್ಸ್ಪ್ರೆಸ್, ಅದು ಒಂದು ಟ್ರೈನ್ ಜರ್ನಿ ತೊಗೊಂಬರ್ಬೇಕು ಅಂತ ಐಡಿಯಾ ಇಟ್ಟಿದ್ದು. ಆ ಟ್ರೈನ್ ಪ್ಲ್ಯಾನ್ ಇತ್ತು 3 ದಿನದ್ದು. ನನಗೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ವಾಪಸ್ಸು ನಾನು ಹೋಗಬೇಕಾಗಿದೆ. ಅದು ಯಾವ ಡೆಸ್ಟಿನೇಷನ್ ಅಂತ ನಿಮಗೆ ಮುಂದೆ ಬರೋ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಈಗ ನಾವು ಡಿಪಾರ್ಟ್ ಆದ್ವಿ, ಅದು ಆ ಸ್ಟೇಷನ್ ವಡಾಲ ರೋಡ್ ಇತ್ತು. ಇವಾಗ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕುರಳ ಸ್ಟೇಷನ್ಗೆ. ಇಲ್ಲಿಂದನೂ ಹೋಗ್ಬೋದು LTT ರೈಲ್ವೆ ಸ್ಟೇಷನ್. ಆದರೆ ಇದಕ್ಕಿಂತ ಹತ್ರ ಇರೋದು ಅಂದರೆ ನಮ್ಮದು ತಿಲಕ್ ನಗರ್ ಅಂದರೆ ತಿಲಕ್ ನಗರ್ ಲೋಕಲ್ ಸ್ಟೇಷನು, ಅಲ್ಲಿಗೆ ಹೋಗೋಣ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಇರೋದು. ಇಲ್ಲಿಂದ ನಿಮಗೊಂದು ಔಟ್ರಲ್ಲಿ ಒಂದು ಕ್ರಾಸಿಂಗ್ ತೋರಿಸೋದ್ನಲ್ಲ, ಅದು ಬಂದ್ಬಿಟ್ಟು ಮುಂಬೈ LTT ಮಾವು ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಹಳೆ ಡಿಪಾರ್ಟ್ ಆಗಿತ್ತು ನೋಡಿ. ಹಂಗೆ ಸ್ಪೀಡ್ ನೋಡ್ಕೊಳ್ಳಿ, ಹಂಗೆ ಎಷ್ಟು ಬೇಗ ಹೊರಡುತ್ತೆ ಅಂತ.
ಯಾವುದೋ ಬಂತು. AC ಲೋಕಲ್ ಬರೋದು ಇದು. AC ಲೋಕಲ್ ಮುಂಬೈಲಿ ಏನು ಗುರು ಈ ರೇಂಜಲ್ಲಿ ಬಸ್ ತಿಳ್ಕೊಂಡವ್ರೆ ಟ್ರೈನ್ನ. AC ಲೋಕಲ್ ಅದು ದಾದರ್ ಗಾಡಿ ಅನ್ಸುತ್ತೆ, ಪನ್ವೇಲ್ ದಾದರ್ ಎಕ್ಸ್ಪ್ರೆಸ್. ನಾವು ಹೋಗ್ತಾ ಇದ್ವಿ ತಿಲಕ್ ನಗರ್ ಸೈಡು. ಇವಾಗ ನಾವು ಬಂದಿದ್ದೀವಿ ನಮ್ಮ ಫೈನಲ್ ಡೆಸ್ಟಿನೇಷನ್ ತಿಲಕ್ ನಗರ. ಟ್ರೈನ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಪನ್ವೇಲಲ್ಲಿ, ಅಂದರೆ ಗೋವಾ ಹೋಗೋ ರೂಟಲ್ಲಿ ಬರುತ್ತೆ ಪನ್ವೇಲು. ಅಲ್ಲೇ ಡಿಪಾರ್ಚರ್ ಕೂಡ ಆಯಿತು. ಅದೇ ನಮ್ಮ ಫೈನಲ್ ಡೆಸ್ಟಿನೇಷನ್ ತಿಲಕ್ ನಗರ್ಗೆ ಇಷ್ಟು ಒಂದು 12 ಗಂಟೆ 12 ನಿಮಿಷ ಇರ್ತಾವೆ ಬಂತು. ಒಂದು 30 ಅರ್ಧ ಗಂಟೆ ತೊಗೊಂಡಿದೆ ಅಲ್ಲಿಂದ CSMT ಇಂದ ತಿಲಕ್ ನಗರ್ ಬರೋಕ್ಕೆ ಡಿಪಾರ್ಟ್ ಆಗುತ್ತೆ ಗಾಡಿ. ಸೊ ಗೈಸ್ ಫೈನಲಿ ನಾವು ಎಂಟ್ರ್ ಆದ್ವಿ ಹೇಳ್ದಂಗೆ ತಿಲಕ್ ನಗರ್ಗೆ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಮುಂಬೈ ಲೋಕಲ್ ಟ್ರೈನ್ ಜರ್ನಿ ಮತ್ತು ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ಕೊಂಬಂದಿರೋದು. ನಿಮ್ಗೊಂದು ತೋರಿಸ್ದಂಗೆ ಅಥವಾ ಒಂದು ಜರ್ನಿ ತೋರಿಸ್ದಂಗೆ ಆಗುತ್ತೆ ಅಂತ ಮಾಡಿರೋದು. ಮತ್ತು ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಅಂತೆ, ಗೂಗಲ್ ಮ್ಯಾಪ್ನಲ್ಲಿ ನೋಡಿದೆ. 1.5 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ LTT. ನಮ್ಮದು ನೆಕ್ಸ್ಟ್ ಕನೆಕ್ಟಿಂಗ್ ಟ್ರೈನ್ ಬಂದ್ಬಿಟ್ಟು LTT ಅಂದರೆ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಇರೋದು. ನಿಮ್ಗೆ ಆ ಜರ್ನಿನೂ ಬರುತ್ತೆ. ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಅಲ್ಲೇ ವೀಡಿಯೋ ನೋಡಿರ್ತೀರ. ಕಮೆಂಟ್ಸಲ್ಲಿ ಹೇಳಿ ಯಾವ ವಿಡಿಯೋ ಅದು ಅಂತ. ಮತ್ತು ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನಿ ತೊಗೊಂಬರ್ತಾ ಇರ್ತೀನಿ ನಿಮ್ಮ ಮುಂದೆ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.